ಬೆಳ್ಳಿ ಕಾಲುಂಗುರ ತಗೊಂಡು ಬರೋಕೆ ಹೋಗ್ತಾ ಇದ್ವಿ. ಇವತ್ತು ಅಧಿಕ ಮಾಸ ಸ್ಟಾರ್ಟ್ ಆಯ್ತಲ್ವಾ, 1 ಮಂತ್ವರೆಗೂ ಬೆಳ್ಳಿ ಕಾಲುಂಗುರನ ಅಂದರೆ ಕಾಲುಂಗುರ ಏನು ಹಾಕೊಂಡಿರ್ತೀವಲ್ವ ಅದನ್ನು ಚೇಂಜ್ ಮಾಡೋ ಒಂದು ವಾಡಿಕೆ ಇರುತ್ತೆ. ತವ್ರ ಮನೆಯಿಂದ ಅಮ್ಮ ಕೊಡಿಸ್ತಾರೆ, ಇಲ್ಲಾಂದರೆ ಹಸ್ಬೆಂಡ್ ಕೊಡಿಸ್ಬೇಕಾಗತ್ತೆ. ಸೊ ಇವತ್ತು ಹಾಗೆ ಆಗಸ್ಟಂದು 5 ಇಯರ್ಸ್ದು ಇಂಜೆಕ್ಷನ್ ಕೂಡ ಇತ್ತು, ಅದಾಯಿತು. ಮತ್ತು ಕಾಲುಂಗುರ ತೊಗೊಂಡು ಬರೋಣ ಅಂತ ಹೋಗೋ ಪ್ಲ್ಯಾನ್ ಇತ್ತು. ಸೊ ಬೆಳಗ್ಗೆ ಎದ್ದು ಇವತ್ತು ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ಮಮ್ಮಿ ತಿಂಡಿಗೆ ಇಡ್ಲಿ ಮಾಡಿದರು. ಇಡ್ಲಿ ಸಾಂಬಾರು ಚಟ್ನಿ ತಿನ್ಕೊಂಡ್ವಿ. ಇನ್ನು ಮಮ್ಮಿ ರೆಡಿ ಆಗೋವರೆಗೂ ಅಂತ ಅಗಸ್ತ್ಯನ ಸ್ವಲ್ಪ ಆದರೂ ಸುತ್ತಾಡ್ಸೋಣ, ಸೈಕ್ಲಿಂಗ್ ಮಾಡ್ಸೋಣ ಅಂತ ಇಲ್ಲಿ ಪಕ್ಕದಲ್ಲೇ ಒಂದು ಗ್ರೌಂಡ್ ಇತ್ತು, ಅಲ್ಲಿ ಕರ್ಕೊಂಡು ಬಂದಿದ್ದೆ. ಸೊ ಒಂದು ಅರ್ಧ ಗಂಟೆ ಅವನು ಖುಷಿ ಅದಾದ ತಕ್ಷಣ ಮನೆಗೆ ಬಂದು ನೋಡಿದ್ರೆ ಅಮ್ಮಂದಿನ್ನೂ ಪೂಜೆ ಆಗಿರಲಿಲ್ಲ. ಹೀಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ನಾವು ಹೊರಟಿದ್ದು. ಮೊದಲು ಇವಂದು 5 ಇಯರ್ಸ್ ಕಂಪ್ಲೀಟ್ ಆಯ್ತಲ್ವ, ಒಂದು ಇಂಜೆಕ್ಷನ್ ಮಾಡೋದಿತ್ತು, ವ್ಯಾಕ್ಸಿನೇಷನು, ಅದು ಹಾಕ್ಸೋಣ ಅಂತ ಹೊರಟ್ವಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆಂಗಂದರೆ ಈ ಥರ ವ್ಯಾಕ್ಸಿನೇಷನ್ ಎಲ್ಲ ತುಂಬ ಕ್ವಾಲಿಟಿ ಇರುತ್ತೆ ಆ್ಯಂಡ್ ಫ್ರೀ ಕೂಡ ಇರುತ್ತೆ. ಸೊ ಇದ್ರದ್ದು ಯುಟಿಲೈಜೇಷನ್ನ ಮಾಡ್ಕೋಬೇಕು ಎಲ್ಲರೂ. ಸೊ ಅಲ್ಲಿ ಹೋದ್ವಿ. ಬಟ್ ಏನಾಯ್ತಂದರೆ ಅವರು ಗುರುವಾರ ಬನ್ನಿ, ಗುರುವಾರ ಮಾತ್ರ ನಾವು ವ್ಯಾಕ್ಸಿನ್ ಹಾಕೋದು ಅಂತಂದರು. ಸೊ ಗಾಡ್, ಆ ಪ್ಲ್ಯಾನ್ ಅಂತೂ ಫ್ಲಾಪ್ ಆಯಿತು. ಸರಿ ಬಿಡು, ಹಾಗೆ ಒಂದು ಆಯಿಂಟ್ಮೆಂಟ್ ತೊಗೊಳ್ಳೋಣ ಅಂತ, ನಂಗೆ ನೆಕ್ ಪೇನ್ ಆಗ್ತಿತ್ತಲ್ಲ, ಅದಕ್ಕೆ ಒಂದು ಆಯಿಂಟ್ಮೆಂಟ್ ತೊಗೊಳ್ಳೋಣ ಅಂತ ಕೇಳಿದೆ, ಬಟ್ ಇರಲಿಲ್ಲ. ಸೊ ಅದಾದಮೇಲೆ ನಾವು ಬಂದ್ವಿ ಸಿಲ್ವರ್ ಶಾಪ್ಗೆ. ಸೊ ಜ್ಯುವೆಲರಿ ಶಾಪ್ಗೆ. ಇದು 2700ಗೆ 4 ಪೇರ್ ಇತ್ತು. ಬಟ್ ನನಗೆ 4 ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ, ಎರಡೆರಡೆಲ್ಲ. ಸೊ ನನಗೆ ಸಿಂಪಲ್ ಆಗಿರೋದು ಬೇಕಾಗಿತ್ತು. ಇದೊಂದು ಮತ್ತು ಇನ್ನೊಂದು 2 ಥರ ನಂಗೆ ಇಷ್ಟ ಆಯಿತು. ಇದು ಫ್ಲವರ್ಸ್ ಬಂದುಬಿಟ್ಟು ಡೈಲಿ ಕಾಲಿಗೆ ಸಿಕ್ಕಾಕೊಳ್ಳುತ್ತಲ್ವ, ಅದಕ್ಕೆ ತೊಗೊಳ್ಳಿಲ್ಲ. ಇದು ನಾನು ಫೈನಲ್ ಮಾಡಿದೆ 2700 ರುಪೀಸು. ಸೊ ಚೆನ್ನಾಗಿತ್ತು. ಗೋಲ್ಡ್ ರೇಟು ಕೇಳಿದ್ವಿ, ಒಂದಿಷ್ಟು ಗೋಲ್ಡ್ ಜ್ಯುವೆಲರಿ ಕೂಡ ಚೆಕ್ ಮಾಡಿದ್ವಿ. ಇನ್ನು ಬಂದುಬಿಟ್ಟು ನನ್ನ ಮಗ ಹಾಕ್ತಾಯಿದ್ದಾನೆ, ತುಂಬ ಒಂದು ಖುಷಿ ಫೀಲ್ ಅಂತಾರಲ್ವ ಹಂಗೆ. ಇನ್ನು ಅಲ್ಲೇ ಒಂದು ಸ್ಲಿಪ್ಪರ್ ಶಾಪ್ ಕಾಣಿಸಿತ್ತು, ಹೀಗಾಗಿ ನನಗೊಂದು ಹೈ ಹೀಲ್ಸ್ ಬೇಕಾಗಿತ್ತು. ಸೊ ತೊಗೊಂಡೆ. ಅದಾದಮೇಲೆ ನಮ್ಮ ಮನೆಗೆ ಹೊರಟ್ವಿ. ಇವಾಗ ನಾವು ಸ್ಯಾಟರ್ಡೆ ಮತ್ತು ಪುನಃ ಬ್ಯಾಂಗ್ಳೂರು ಹೊರಡ್ಬೇಕಲ್ವ, ಹಾಗೆ ಅವ್ರಿಗೂ ಭೇಟಿ ಆಗಿ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಬಂದುಬಿಟ್ಟು ನಮ್ಮ ಅತ್ತಿಗೆ ಅಣ್ಣನ ಮಗು ಇತ್ತು. ಎಷ್ಟೊಂದು ಕ್ಯೂಟಾಗಿತ್ತು ಅಂದರೆ, ಇವಾಗ ಜಸ್ಟ್ 8 ಮಂತ್ಸು, ಹೀಗಾಗಿ ತುಂಬ ಸಮಾಧಾನ. ಅದನ್ನು ನೋಡಿದಾಗೆಲ್ಲ ತುಂಬಾ ಒಂಥರ ಅಂದರೆ ಅಗಸ್ತ್ಯನ ಬಾಲ್ಯ ನೆನಪಾಗ್ಬಿಡ್ತು. ಎಷ್ಟು ಬೇಗ ಅಗಸ್ತ್ಯ ದೊಡ್ಡವನಾಗ್ಬಿಟ್ನಲ್ಲ ಅಂತ ಒಂಥರ ಬೇಜಾರು ಅಂತಾರಲ್ವ ಹಂಗೆ. ಸೊ ನಾನಂತೂ ಪಾಪು ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಅಲ್ಲಿ ರೊಟ್ಟಿ ಮತ್ತು ಪಲ್ಯ ಮತ್ತು ಪಲಾವ್ ಮಾಡಿದ್ರು, ತಿನ್ಕೊಂಡು. ಅಣ್ಣ ಬರ್ತಾ ಐಸ್ ಕ್ರೀಮ್ ಕೂಡ ತಂದಿದ್ದ, ಹೀಗಾಗಿ ಐಸ್ ಕ್ರೀಮ್ ತಿನ್ಕೊಂಡು ಪುನಃ ಪಾಪು ಜೊತೆ ಆಟ ಆಡಿದ್ದು. ಎಷ್ಟೊಂದು ಇನ್ನೋಸೆಂಟು, ಕ್ಯೂಟು, ಸಮಾಧಾನ. ಅಂದರೆ ಅದು ಹೆಂಗಂದರೆ ಮಕ್ಕಳು 2 ವರ್ಷದ ಒಳಗಡೆ ತುಂಬ ಖುಷಿ ಸಿಗುತ್ತೆ ಮಕ್ಕಳಿಂದ. ಅದಾದಮೇಲೆ ಸ್ವಲ್ಪ ಹಠ ಎಲ್ಲ ಮಾಡ್ತಾ ಸ್ವಲ್ಪ ಪೇರೆಂಟ್ಸ್ಗೆಲ್ಲ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇದು ತುಂಬ ಸಮಾಧಾನ ಬೇರೆ ಇತ್ತಾ ಮಗು. ಸುಮ್ಮನೆ ಅಳೋದಿಲ್ಲ, ಏನಿಲ್ಲ, ಬರೀ ಎಲ್ಲರನ್ನೂ ನೋಡೋದು, ನಗೋದು, ಮಲ್ಗೋದು, ಆಟ ಆಡೋದು, ಇಷ್ಟೇ ಮಾಡ್ತಾಯಿತ್ತು. ಅದರಲ್ಲೂ ಕ್ಯೂಟ್ ಆದಂಥ ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾಯಿತ್ತು. ತುಂಬ ಖುಷಿ ಆಯಿತು. ಇನ್ನು ಅಧಿಕ ಮಾಸದಲ್ಲಿ ಕಾಲುಂಗುರ ಅಂತೂ ತೊಗೋಬೇಕಾಗುತ್ತೆ. ಆ್ಯಂಡ್ ಅಳಿಯಂದ್ರಿಗೂ ಕೂಡ ಬೆಳ್ಳಿ ಕೊಡೋ ಒಂದು ವಾಡಿಕೆ ಕೆಲವು ಕಡೆ ಇರುತ್ತೆ. ಇನ್ನು ಕೆಲವು ಕಡೆ ಮಗಳಿಗೆ ಕಾಲುಂಗುರ ಚೇಂಜ್ ಮಾಡಿಸ್ತಾರೆ. ಒಟ್ನಲ್ಲಿ ಕಾಲುಂಗುರ ಮಾತ್ರ ಎಲ್ಲ ಕಡೆಯೂ ಚೇಂಜ್ ಮಾಡಿಸ್ತಾರೆ. ಹೀಗಾಗಿ ನಾನು ಅಷ್ಟೇ ಅಧಿಕ ಮಾಸ ಬಂದಾಗೆಲ್ಲ ಕಾಲುಂಗುರ ಚೇಂಜ್ ಮಾಡ್ತೀನಿ. ಇನ್ನು ಅಲ್ಲಿಂದ ಬರ್ತಾ ನಾವು ಪಾನಿಪುರಿ ಶಾಪ್ಗೆ ಹೋಗಿ ಪಾನಿಪುರಿ ಮತ್ತು ಮಸಾಲೆ ಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.